ನನ್ನ ಕನ್ವಿನ್ಸ್ ಮಾಡೋ ಅಗತ್ಯನೇ ಬರ್ದಿದ್ದ ಹಾಗೆ ನೋಡ್ಕೋಬೇಕು. ಕಾರಣ ಹುಡ್ಕೋ ಸಿಚುಯೇಷನ್ನೇ ಬರ್ದಿದ್ದ ಹಾಗೆ ನೋಡ್ಕೋಬೇಕು. ಆದ್ರೆ ನೀನ್ ತಪ್ಪು ಮಾಡೋದು ಆ ತಪ್ಪನ್ನ ಮುಚ್ಚ ಹಾಕೋದಕ್ಕೆ ಕಾರಣ ಹುಡುಕ್ತೀಯ ಅಷ್ಟೇ ಅಲ್ವಾ? ಪ್ಲೀಸ್ ಮನೀಷಾ, ನಂಗೆ ಸ್ವಲ್ಪ ಟೈಮ್ ಕೊಟ್ರೆ ನಾನು ಹೇಳ್ಬೇಕು ಅನ್ಕೊಂಡಿದ್ದೀನ ಹೇಳ್ತೀನಿ. ಮನೀಷಾ ಪ್ಲೀಸ್. ಭಾಗ್ಯ, ಒಂದ್ ನಿಮಿಷ ಇಲ್ಲಿಗೆ ಬಾ. ನೀವು ಹುಡುಗಿರು ನಿಮಗ್ ಬೇಕಾಗಿರೋದನ್ನ ಮಾತ್ರ ಹೇಳ್ತೀರಾ, ಬೇರೆಯವ್ರು ಹೇಳೋದನ್ನ ಕೇಳೋದೇ ಇಲ್ವಾ? ಏನಾಯ್ತು ರೀ? ಮನೀಷಾ ನೋಡು, ಈಗ್ಲೇ ಮನೆಗೆ ಹೋಗ್ತೀನಿ ಅಂತಿದ್ದಾಳೆ. ಇವತ್ತು ಆಫೀಸ್ ವಿಷಯ ಡಿಸ್ಕಸ್ ಮಾಡೋದಕ್ಕೆ ತುಂಬಾನೇ ಇದೆ. ಸ್ವಲ್ಪ ಟೈಮ್ ಕೊಡು ಅಂದ್ರೆ ಹೋಗ್ಲೇಬೇಕು ಅಂತ ಹಠ ಮಾಡ್ತಿದ್ದಾಳೆ. ಮಿತ್ರ, ಪ್ರತಿಯೊಂದಕ್ಕೂ ಒಂದ್ ಟೈಮ್ ಇರುತ್ತೆ. ನೀನ್ ಕೇಳ್ದಾಗ್ಲೇ ಹೇಳ್ಬೇಕು, ನೀನ್ ಹೇಳ್ದಾಗೆ ಮಾಡ್ಬೇಕು ಅಂದ್ರೆ ಹೇಗಾಗುತ್ತೆ? ಆಫೀಸ್ ಕೆಲ್ಸನ ಆಫೀಸಲ್ಲೇ ಮಾಡ್ಕೋಬೇಕು, ಮನೆ ಕೆಲ್ಸ ಮನೇಲೇ ಮಾಡ್ಬೇಕು. ನೋಡು ಭಾಗ್ಯ, ತುಂಬಾ ಇಂಪಾರ್ಟೆಂಟ್ ಕೆಲಸ ಅಂತ ಹೇಳಿದ್ರು ಅರ್ಥ ಮಾಡ್ಕೋತಾ ಇಲ್ಲ. ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಕೊಂಡು ತಿರ್ಗೋದಲ್ಲ. ಫ್ರೆಂಡ್ ಕನ್ವಿನ್ಸ್ ಮಾಡಿದಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ನೀನಾದ್ರೂ ಮನೀಷಾಗ್ ಹೇಳು. ಅದೇನೋ ಇಂಪಾರ್ಟೆಂಟ್ ವರ್ಕ್ ಅಂತ ಹೇಳಿದ್ರಲ್ಲ ಮನೀಷಾ, ಇಲ್ಲೇ ಇದ್ದು ಆ ಕೆಲ್ಸನ ಮುಗಿಸ್ಬೋದಲ್ಲ? ಇವ್ರು ಇಷ್ಟೊಂದು ಕೇಳ್ಕೋತಿದ್ದಾರೆ ಅಂದ್ರೆ ನೀನು ಕೂಡ ಅರ್ಥ ಮಾಡ್ಕೋಬೋದಲ್ಲ? ಸರಿ ಭಾಗ್ಯ, ನೀನ್ ಹೇಳ್ತಿದ್ಯಾ ಅಂತ ಒಪ್ಕೋತಿದ್ದೀನಿ. ಇಲ್ಲ ಅಂದಿದ್ರೆ ನಾನು ಖಂಡಿತ ಒಪ್ತಿರ್ಲಿಲ್ಲ. ಮನೀಷಾನ ಒಪ್ಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಭಾಗ್ಯ. ಮನೀಷಾ, we will discuss about the office work after some time. ಭಾಗ್ಯ, ಮಿತ್ರ ನನ್ನ ಕೈ ಹಿಡ್ಕೊಂಡ ಅಂತ ಸಲ್ಗೆಯಿಂದ ಇರ್ತಾನೆ ಅಂತ ನಿಂಗೇನಾದ್ರೂ ಬೇಜಾರಾಗುತ್ತಾ? ಚೆಚ್ಚೆ, ನೀವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತ ನಂಗೆ ಗೊತ್ತಲ್ಲ ಮನೀಷಾ. ನೀವೇನು ಅಂತ ಗೊತ್ತಿದ್ರು ಕೂಡ ನಾನ್ ನಿಮ್ ಬಗ್ಗೆ ಯಾಕೆ ಅಪಾರ್ಥ ಮಾಡ್ಕೊಳ್ಳಿ ಹೇಳು? ನಮ್ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಭಾಗ್ಯ. ಸರಿ, ನೀನ್ ಮೊದ್ಲೇ ತುಂಬಾ ಸುಸ್ತಾಗಿದ್ಯಾ, ಹೋಗಿ ರೆಸ್ಟ್ ತಗೋ. ಮನೀಷಾ, ಏನ್ ಭಾಗ್ಯ? ಗೋಲ್ಡ್ ಶಾಪ್ ಓಪನಿಂಗ್ಗೆ ಹೋದಾಗ ಮಿತ್ರ ಅವ್ರ ಪಕ್ಕ ಯಾರೋ ಹುಡುಗಿ ಇದ್ಲು ಅಂದಿದ್ನಲ್ಲ, ಅವಳ ಬಗ್ಗೆ ಮಿತ್ರ ಅವ್ರನ್ನ ಕೇಳ್ದ್ಯಾ? ಆ ಹುಡುಗಿ ಯಾರು ಅಂತ ಗೊತ್ತಾಯ್ತಾ? ಡೈರೆಕ್ಟ್ ಆಗಿ ಕೇಳಿದ್ರೆ ಬೇಜಾರಾಗ್ತಾನೆ ಅಂತ ನಾನ್ ಕೇಳಲಿಲ್ಲ ಭಾಗ್ಯ. ಈ ಸಲ ಕೇಳಿ ತಿಳ್ಕೊತೀನಿ, ನೀನೇನ್ ತಲೆ ಕೆಡ್ಸ್ಕೋಬೇಡ. ಆದ್ರೂ ಮಿತ್ರ ಬಗ್ಗೆ ನಿನಗ್ ಗೊತ್ತಲ್ವಾ, ತಪ್ಪು ಮಾಡೋ ಅಂತ ಮನುಷ್ಯ ಅವನಲ್ಲ, ತಪ್ಪು ಹೆಜ್ಜೆ ಖಂಡಿತ ಇಡಲ್ಲ. ಆದ್ರೂ ನಾನು ಕೇಳಿ ಹೇಳ್ತೀನಿ ಅನ್ನಲ್ಲ, ಸರಿನಾ? ಮನೀಷಾ, ಏನ್ ಆಳ್ವಾಗಿ ಯೋಚನೆ ಮಾಡ್ತಿದ್ಯಾ ಅನ್ಸುತ್ತೆ? ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಾನು ಮಿತ್ರ ಭಾಗ್ಯ ಮುಂದೆ ಸಿಕ್ಬೀಳ್ತಿದ್ವಿ ಆಂಟಿ. ಏನಾಯ್ತು ಮನೀಷಾ? ನನ್ನ ಕನ್ವಿನ್ಸ್ ಮಾಡೋದಕ್ಕೆ ಮಿತ್ರ ನನ್ನ ಹತ್ರ ಮಾತಾಡ್ತಾ ಕೈ ಹಿಡ್ಕೊಂಡಿದ್ದ. ಅದನ್ನ ಭಾಗ್ಯ ನೋಡ್ಬಿಟ್ಲು.
ನಾವು ಮಾತಾಡಿದ್ದು ಕೇಳಿಸ್ಕೊಂಡ್ಲು ಅಂತ ನಮ್ ಬಗ್ಗೆ ಗೊತ್ತಾಯ್ತಾ ಅಂತ ಸ್ವಲ್ಪ ಡೌಟ್ ಬಂತು. ಥ್ಯಾಂಕ್ ಗಾಡ್, ಲಕಿಲಿ ಅವಳು ಬೇರೆ ಏನೂ ಅರ್ಥ ಮಾಡ್ಕೊಳ್ಳಿಲ್ಲ. ಮಿತ್ರ ನನ್ನ ಕೈ ಹಿಡ್ಕೊಂಡ್ರು ಅವಳು ಒಂದ್ ಪ್ರಶ್ನೆ ಕೂಡ ಮಾಡಲ್ಲ. ಒಂದ್ ವೇಳೆ ಅನುಮಾನ ಬಂದ್ರು ಅಷ್ಟು ಬೇಗ ಕೇಳೋಳಲ್ಲ ಭಾಗ್ಯ. ಅಂದ್ರೆ ಭಾಗ್ಯಂಗ್ ಅನುಮಾನ ಬಂದಿದೆ ಅಂತೀರಾ? ಏನು ಯಾರಿಗ್ ಗೊತ್ತು? ಕಾರಣ ಕೇಳಿಲ್ಲ ಅಂದ್ರೆ ಅವಳು ಕೂಲಾಗಿದ್ದಾಳಂತಲ್ಲ, ನಡೆದಿದ್ದೆಲ್ಲ ಮನ್ಸಲ್ಲಿಟ್ಟಿರಬಹುದು. ಅದನ್ನ ಕೇಳೋ ಟೈಮ್ಗೋಸ್ಕರ ಅವಳು ಕೂಡ ಕಾಯ್ತಿರ್ಬಹುದು. ಹಾಗೆ ಹೇಳಿ ಹೆದರ್ಸ್ಬೇಡಿ ಆಂಟಿ. ಭಾಗ್ಯಂಗ್ ಅನುಮಾನ ಬಂದು ಪ್ರಶ್ನೆ ಕೇಳೋಕ್ ಸ್ಟಾರ್ಟ್ ಮಾಡಿದ್ರೆ ನಾವು ಉತ್ತರ ಕೊಡದಿರೋ ಅಂತ ಪರಿಸ್ಥಿತಿ ಬರುತ್ತೆ. ಅಷ್ಟೇ ಅಲ್ಲ, ಭಾಗ್ಯಂಗ್ ಅನುಮಾನ ಶುರುವಾಯ್ತು ಅಂದ್ರೆ ಮಿತ್ರ ಜೀವನ ಕೂಡ ಕಷ್ಟ ಆಗ್ಬಿಡುತ್ತೆ. ಅವಳಿಗೊಂಚೂರು ಅನುಮಾನನೇ ಬರಬಾರ್ದು. ಅದಕ್ಕೆ ನೀನು ಮಿತ್ರ ಸ್ವಲ್ಪ ಹುಷಾರಾಗಿದ್ರೆ ಬೆಟರ್. ಜೊತೆಗೆ ಅಲ್ಲಿ ತಿರ್ಗಾಡೋ ಬದಲು ಸ್ವಲ್ಪ ಗುಟ್ಟಾಗಿ ಮೇಂಟೈನ್ ಮಾಡಿ. ಮ್ಯಾಕ್ಸಿಮಮ್ ಟ್ರೈ ಮಾಡ್ತಿದೀವ ಆಂಟಿ. ಆವಾಗವಾಗ ಗೊತ್ತಿಲ್ಲದೆ ಈ ತರ ತಪ್ಪಾಗ್ಬಿಡತ್ತೆ. ಹೌದು, ತಪ್ಪಾಗೋದು ನಾರ್ಮಲ್. ಆದ್ರೆ ನೀನ್ ಮಾಡ್ಬೇಕಾಗಿರೋ ಕೆಲ್ಸ ಇನ್ನೂ ಮುಖ್ಯ. ಯಾವ ವಿಷಯದ ಬಗ್ಗೆ ಹೇಳ್ತಿದ್ದೀರಾ ಆಂಟಿ? ಭಾಗ್ಯನ್ಗೆ ನಿನ್ಮೇಲೆ ಸ್ವಲ್ಪ ಅನುಮಾನ ಬಂದ್ರು ನಾಳೆ ಈ ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಳ್ಳೋದು ನಿನ್ಗೆ ತುಂಬಾ ಕಷ್ಟ ಆಗತ್ತೆ. ನಿನ್ಮೇಲೆ ನಂಬಿಕೆ ಇರುವಾಗ್ಲೇ ನಿನ್ ಮಾತಿಗೆ ಅವಳು ವ್ಯಾಲ್ಯೂ ಕೊಡ್ಬೇಕಾದ್ರೆ ಈ ಪೇಪರ್ಸ್ ಮೇಲೆ ಸೈನ್ ಮಾಡಿಸ್ಕೊಳ್ಳೋದು ಬೆಟರ್. ಯು ರೈಟ್ ಆಂಟಿ. ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಸಜೆಷನ್ ಕೊಟ್ಟಿದ್ದೀರಾ. ನಾನು ಇವಾಗಲೇ ಹೋಗಿ ಅವಳಿಗೆ ಏನೋ ಒಂದು ಹೇಳಿ ಮಾಯ ಮಾಡಿ ಇದ್ರ ಮೇಲೆ ಸೈನ್ ಮಾಡಿಸ್ಕೋತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಏನಜ್ಜಿ, ಈಗ ನಿಮ್ಮ ಆರೋಗ್ಯ ಹೇಗಿದೆ? ಪರವಾಗಿಲ್ಲ ಅನ್ಸುತ್ತಾ ಇಲ್ಲ ಎಂಡ್ ಟೈಮ್ ಹತ್ರ ಬರ್ತಾ ಇದೆ ಅನ್ಸುತ್ತಾ? ಇದಕ್ಕೆ ಕಾಯ್ತಾ ಇದ್ಯಾ ಅನ್ಸುತ್ತೆ. ನನ್ನ ಆರೋಗ್ಯಕ್ಕೆ ಏನಾಗಿದ್ಯೋ ಈ ಮೊಳ್ಕಾಲ್ ನೋವೊಂದ್ ಇಲ್ದೇ ಇದ್ದಿದ್ರೆ ಇಷ್ಟೊತ್ತಿಗೆ ಚಂಗ್ ಚಂಗ್ ಅಂತ ಆರಾಮಾಗಿ ಜಿಗಿತಿದ್ದೆ. ಹಾ ಜಿಗಿ ಜಿಗಿ. ನೀನ್ ಮಾಡೋ ಡ್ಯಾನ್ಸಿಗೆ ಈಗ ಸರಿ ಆಗ್ತಿರೋ ಸೊಂಟ ಪೂರ್ತಿ ಮುರಿದು ಹೋಗುತ್ತೆ. ಹೋಗೋ, ಮೊದ್ಲೇ ಬೇಜಾರಾಗಿದೆ. ಏನಾಯ್ತಜ್ಜಿ? ಮಿತ್ರ ಮನೀಷಾ ಮೀಟ್ ಆಗ್ಬಾರ್ದು ಅಂತ ನಾನ್ ಇಷ್ಟು ನಾಟಕ ಮಾಡಿದ್ರೆ ಅವಳೇನೋ ಡೈರೆಕ್ಟ್ ಆಗಿ ಮನೆಗೆ ಬಂದ್ ಮೀಟ್ ಮಾಡ್ತಾಳೆ. ಏನ್ ಪರವಾಗಿಲ್ಲ ಅಮ್ಮ, ಮಿತ್ರನ್ ನೋಡಿದ್ರೇನೆ ಮನುಷ್ಯಕ್ ಸರ್ರಂತ ಕೋಪ ಬರುತ್ತೆ. ಈ ಕೋಪ ಮುನ್ಸು ಇನ್ನೂ ಸ್ವಲ್ಪ ದಿನ ಇರೋ ಥರನೇ ಕಾಣ್ತಾ ಇದೆ. ಈ ಮಧ್ಯೆ ಅವರಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋ ಥರ ಏನಾದರೂ ಮಹತ್ತರವಾದಂಥ ಪ್ಲಾನ್ ಮಾಡ್ತೀನಿ ಬಿಡು. ಏನೋ ದೊಡ್ಡ ಪ್ಲಾನ್ ಅಂತ ಮಾತಾಡ್ತಿದ್ರಿ? ಏನಿಲ್ಲ ಅದ್ಗೆ, ಅಜ್ಜಿಗೀಗ ಪದೇ ಪದೇ ಏನೇನೋ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆಯಲ್ಲ, ಅವ್ರನ್ನ ತೋರ್ಸೋದಿಕ್ಕೆ ಯಾರಾದ್ರೂ ತುಂಬಾ ಶಕ್ತಿ ಇರೋ ಋಷಿನೋ ಬಾಬಾ ಹತ್ರನೋ ಕರ್ಕೊಂಡು ಹೋಗೋಣ ಅಂತ ದೊಡ್ಡಪ್ಪ ಹೇಳ್ತಾ ಇದ್ರು. ಓ ಅದಾ? ಅಜ್ಜಿಗ್ ಬರೋ ಈ ಚಿಕ್ಕ ಚಿಕ್ಕ ಸಮಸ್ಯೆಗೆ ಋಷಿನೋ ಮಹರ್ಷಿನೋ ಯಾರೂ ಬೇಡ. ನೋಡಿ, ಈ ಕಷಾಯ ಕುಡಿದ್ರೆ ಸಾಕು. ಏನು ಕಷಾಯನಾ? ಇದು ಕಷಾಯನೇ ಅಜ್ಜಿ, ವಿಷ ಅಂತೂ ಅಲ್ಲ. ಏನೋ ನಂಗ್ ಕಷಾಯ ಕೂಡ ವಿಷದ ಹಾಗೆ ಇರುತ್ತೆ. ನಾನ್ ಕುಡಿಯಲ್ಲಮ್ಮ. ಕುಡಿಯಲ್ಲ ಅಂದ್ರೆ ಹೇಗಜ್ಜಿ? ಇನ್ ಹೇಗ್ ಹುಷಾರಾಗ್ತೀರಾ? ಈ ಭಾಗ್ಯ ಎಲ್ಲಿದ್ದಾಳಲ್ಲ? ಈಗ ಇವಳ ಹತ್ರ ಸೈನ್ ಮಾಡ್ಸೋದು ಹೇಗೆ? ಅಜ್ಜಿ, ಚಿಕ್ಕ ಮಗಳ ತರ ಹಠ ಮಾಡ್ಬೇಡ, ಕಷಾಯ ಕುಡಿ. ಚೆನ್ನಾಗಿದ್ದಾಗ ಒಂದ್ ಸ್ವೀಟ್ ತಂದ್ ನಂಗ್ ಕೊಡು ಅಂದ್ರೆ ಒಬ್ರು ಕೂಡ ತಂದ್ಕೊಟ್ಟಿಲ್ಲ. ಈಗ ಮಾತ್ರ ಕಷಾಯ ಕುಡಿ ಅಂತೀರ. ಈಗ ನಿನ್ಗೇನ್ ಬೇಕು? ಸ್ವೀಟ್ಸ್ ತಾನೆ, ಈಗ್ಲೇ ಹೋಗ್ತರ್ತೀನಿ.
ವಿವೇಕ್ ಇದು? ಈ ಸ್ವೀಟ್ಸ್ನೆಲ್ಲ ಅಜ್ಜಿ ತಿಂದು ಏನಾದ್ರೂ ಆದ್ರೆ? ಪಾಪ ಅತ್ಗೆ ಬೇಕು ಅಂತ ಕೇಳ್ತಾ ಇದಾರಲ್ವಾ, ಇದೊಂದ್ಸಲ ಕೊಡೋಣ. ಹೇ ವಿವೇಕ್, ನೀನೊಬ್ನೇ ಕಣೋ ಈ ಮನೇಲಿ ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು. ಸರಿ ಸರಿ, ಮೊದಲು ಕಷಾಯ ಕುಡಿ. ಸ್ವೀಟ್ ಕೊಡೋ. ಏನು ಇದು? ಲಾಡು ಅಜ್ಜಿ, ತಿನ್ನು. ಇಷ್ಟ್ ಚಿಕ್ಕದಾಗಿದ್ಯಲ್ಲ. ಒಂದ್ ನಿಮಿಷ ಇರಿ. ನೋಡು ಈಗ ಹೇಗ್ ಕಾಣ್ತಾ ಇದೆ? ದೊಡ್ಡದಾಗ್ ಕಾಣ್ತಾ ಇದೆ ಅಲ್ವಾ? ಈಗ ತಿಂದ್ಬಿಡು. ಏನೋ ಕಷಾಯ ಕುಡ್ಸೋದಕ್ಕೆ ನಂಗೆ ಇಷ್ಟ್ ಮೋಸ ಮಾಡ್ತೀಯಾ? ಅಜ್ಜಿ, ನೀವಿವತ್ತು ಕಷಾಯ ಎಲ್ಲ ಕುಡಿದ್ರಲ್ಲ, ನಾಳೆ ನಿಮ್ಗೆ ಏನ್ ಇಷ್ಟ ಅಂತ ಹೇಳಿ, ಅದೇ ಅಡ್ಗೆ ಮಾಡ್ತೀನಿ, ಸರಿನಾ? ಸರಿ ಭಾಗ್ಯ. ಸರಿ ಅಜ್ಜಿ, ನೀವ್ ರೆಸ್ಟ್ ತಗೊಳ್ಳಿ, ನಾನ್ ಹೋಗ್ತೀನಿ. ಭಾಗ್ಯ, ಸ್ವಲ್ಪ ಇಲ್ವಾ? ಹುಷಾರು. ಏನ್ ಮನೀಷಾ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನನ್ನ ಹತ್ರನಾ? ಹೌದು ಭಾಗ್ಯ, ಇಲ್ಬಾ. ಬಾ, ಕೂತ್ಕೋ. ಏನ್ ಮನೀಷಾ? ಏನಿಲ್ಲ ಭಾಗ್ಯ, ನಾನೊಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಅದು ಡೆಕೋರೇಷನ್ಸ್ಗೆ ಸಂಬಂಧಪಟ್ಟಿರೋ ಬಿಸ್ನೆಸ್. ಓ ಹೌದಾ, ಒಳ್ಳೇದು ಮನೀಷಾ. ಭಾಗ್ಯ, ಒಳ್ಳೇದಂದ್ರೆ ಸಾಕಾಗಲ್ಲ, ನೀನ್ ನನ್ಗೆ ಒಳ್ಳೊಳ್ಳೆ ಐಡಿಯಾಸ್ ಕೂಡ ಕೊಡ್ಬೇಕು. ನಾನಾ? ಹೌದು, ಆಕ್ಚುಲಿ ನನಗೆ ಈ ಬಿಸ್ನೆಸ್ ಬಗ್ಗೆ ಐಡಿಯಾ ಬಂದಿದ್ದೆ ನಿನ್ನಿಂದ. ನನ್ನಿಂದನಾ? ಹೌದು ಭಾಗ್ಯ, ನಮ್ಮನೇಲಿ ಯಾವ ಹಬ್ಬ ಆದ್ರೂ ಯಾವ ಪಾರ್ಟಿ ಆದ್ರೂ ನೀನೇ ಅಲ್ವಾ ಸೂಪರ್ ಐಡಿಯಾ ಮಾಡಿ ಡೆಕೋರೇಟ್ ಮಾಡೋದು. ಅದಕ್ಕೆ ಭಾಗ್ಯ, ನಿನ್ ಐಡಿಯಾ ತಗೊಂಡು ನಾನು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಹೇಗಿರುತ್ತೆ ಅಂತ ಅನ್ಕೋತಿದ್ದೆ. ಈ ವಿಷಯನ ಮಿತ್ರಾಗೂ ಹೇಳ್ದೆ. ಮಿತ್ರ ಕೂಡ ನಿನಗ್ ಹೇಳ್ತೀನಿ ಅಂದ. ಸರಿ, ನಾವಿಬ್ರು ಹೇಗೂ ಫ್ರೆಂಡ್ಸ್ ಅಲ್ವಾ, ಅದಕ್ಕೆ ನಾನೇ ಈ ಪ್ರಪೋಸಲ್ ನಿನ್ ಮುಂದೆ ಇಡ್ತಿದ್ದೀನಿ. ಸುಮ್ನೆ ಮನೇಲಿ ಡೆಕೋರೇಟ್ ಮಾಡೋದೇ ಬೇರೆ, ಸೀರಿಯಸ್ ಆಗಿ ಒಂದ್ ಬಿಸ್ನೆಸ್ ಆಗಿ ಮಾಡೋದೇ ಬೇರೆ. ನನ್ನಿಂದ ಇದೆಲ್ಲ ಎಲ್ಲಾಗುತ್ತೆ ಮನೀಷಾ? ಕಮಾನ್ ಭಾಗ್ಯ, ಯಾವಾಗ್ಲೂ ನೀನ್ ಹೀಗೆ ಇದ್ಬಿಡ್ತೀಯಾ? ನಮ್ಮ ಗ್ರೋ ಆಗಲ್ವಾ? ನನಗ್ ಬಿಸ್ನೆಸ್ ಮಾಡ್ಬೇಕು, ತುಂಬಾ ಬೆಳಿಬೇಕು ಅಂತೆಲ್ಲ ಇಲ್ಲ ಮನೀಷಾ. ಮನೇಲಿ ಎಲ್ರೂ ಸಂತೋಷವಾಗಿ ನೋಡ್ಕೊಂಡ್ರೆ ಸಾಕು. ಯಾರ್ಗೇನ್ ಬೇಕು, ಯಾರ್ಗೇನ್ ಮಾಡ್ಕೊಡ್ಲಿ, ಇದೆಲ್ಲ ನೋಡ್ಕೊಂಡು ಅವ್ರ ಆರೋಗ್ಯನ ನೋಡ್ಕೊಂಡಿದ್ರೆ ನನ್ಗಷ್ಟೇ ಸಾಕು. ಕುಟುಂಬಕ್ಕೋಸ್ಕರ ಏನಾದ್ರೂ ಮಾಡಿದ್ರೆ ನನ್ಗದೇ ಸಮಾಧಾನ. ಸರಿ ಹೋಯ್ತು, ಇನ್ನು ಈ ಮನೀಷಾ ಸೈನ್ ಮಾಡಿಸ್ಕೊಂಡ ಹಾಗೆ. ನೀನ್ ಅದೆಲ್ಲ ಮಾಡು ಭಾಗ್ಯ, ಯಾರ್ ಬಿಡ ಅಂದ್ರು? ಜಸ್ಟ್ ನಿನ್ ಹತ್ರ ಇರೋ ಐಡಿಯಾಸ್ ಮಾತ್ರ ನಾನ್ ತಗೊಳ್ಳೋದು. ಪ್ಲೀಸ್ ಭಾಗ್ಯ, ಇಲ್ಲ ಅನ್ಬೇಡ ಪ್ಲೀಸ್. ನೀನ್ ಓಕೆ ಅಂತೀಯ ಅಂತ ನಾನು ತುಂಬಾ ಹೋಪ್ಸ್ ಇಟ್ಕೊಂಡಿದ್ದೆ ಭಾಗ್ಯ. ಈಗ ಕೈ ಕೊಡ್ತೀಯ ಅಂತ ಅನ್ಕೊಳ್ಳಿಲ್ಲ.
ಸರಿ ಮನೀಷಾ, ಒಪ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಭಾಗ್ಯ. ಒಂದ್ ನಿಮಿಷ. ಭಾಗ್ಯ, ನಾನು ಹಾಕಿರೋ ಬಲೆಗೆ ಕರೆಕ್ಟಾಗಿ ಬಿದ್ದಿದ್ಯಾ. ಇವಾಗ ಈ ಡಿವೋರ್ಸ್ ಪೇಪರ್ಸ್ ಮೇಲೆ ಕೂಡ ನೀನು ಸೈನ್ ಮಾಡಿಬಿಟ್ರೆ ನನ್ನ ಕೆಲಸ ಆಗೋಗುತ್ತೆ. ಭಾಗ್ಯ, ಈ ಪೇಪರ್ಸ್ ಮೇಲೆ ಸಿಗ್ನೇಚರ್ ಮಾಡು. ಈ ಪೇಪರ್ಸ್ ಯಾಕೆ? ಬಿಸ್ನೆಸ್ ಅಂದಮೇಲೆ ಕೆಲವು ಅಗ್ರಿಮೆಂಟ್ ಇರುತ್ತಲ್ಲ ಭಾಗ್ಯ, ಜಸ್ಟ್ ಫಾರ್ಮಾಲಿಟೀಸ್ಗೆ ಅಷ್ಟೇ. ಮಿತ್ರ ಕೂಡ ಆಲ್ರೆಡಿ ಸೈನ್ ಮಾಡಿದಾನೆ, ನೀನ್ ಕೂಡ ಮಾಡಿದ್ರೆ ಕೆಲಸ ಆಗೋಗುತ್ತೆ. ಏನ್ ಯೋಚನೆ ಮಾಡ್ತಿದ್ಯಾ ಭಾಗ್ಯ? ನಿನ್ ಆಸ್ತಿ ಏನಾದ್ರೂ ಬರ್ಸ್ಕೋತಿದೀನಿ ಅನ್ಕೋತಿದ್ಯಾ? ಚೆಚ್ಚೆ, ಹಾಗೇನಿಲ್ಲ ಕಮ್ ಮನೀಷಾ. ಆನ್, ಸೈನ್ ಮಾಡು. ಅಮ್ಮ ಭಾಗ್ಯ, ಆ, ಆ? ಕುಡಿಯಕ್ ನೀರ್ ತಗೊಂಡ್ ಬರ್ತ್ಯಾ? ಹಾ ಅಜ್ಜಿ, ತಗೊಂಡ್ ಬರ್ತೀನಿ. ಮನೀಷಾ, ಅಜ್ಜಿಗೆ ನೀರ್ ಬೇಕಂತೆ, ಕೊಟ್ಟು ಮತ್ತೆ ಬರ್ತೀನಿ. ಛೇ, ಕರೆಕ್ಟ್ ಟೈಮ್ಗೆ ಅತ್ತೆ ಕರೆದು ಸೈನ್ ಮಾಡದೆ ಹೋಗೋ ಹಾಗಾಯ್ತು. ಮತ್ತೆ ವಾಪಸ್ ಬಂದು ಸೈನ್ ಮಾಡ್ತಾಳೋ ಇಲ್ಲ. ನಾನೇನೋ ದೊಡ್ಡ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡು ಬಂದ್ರೆ ಎಲ್ಲ ವೇಸ್ಟ್ ಆಗೋ ತರ ಕಾಣ್ತಿದ್ಯಲ್ಲ. ಶ್ಯೆ. ಸಾರಿ ಮನೀಷಾ, ಈಗ ಹೇಳು. ಆಗ್ಲೇ ಏನೋ ಹೇಳ್ತಿದ್ದೆ. ಅದೇ ಭಾಗ್ಯ, ನೀನ್ ಈ ಪೇಪರ್ ಮೇಲೆ ಸೈನ್ ಮಾಡಿದ್ರೆ ಈ ಕೆಲಸ ಮುಗ್ದೋಗುತ್ತೆ. ಸರಿ. ಈಗ ಓಕೆ ಅಲ್ವಾ? ಓಕೆ ಅಲ್ಲ ಭಾಗ್ಯ, ಡಬಲ್ ಓಕೆ. ಈ ಬಿಸ್ನೆಸ್ ಇನ್ನು ಇಂಪ್ಲಿಮೆಂಟೇಷನ್ ಆದ್ಮೇಲೆ ಹೇಳ್ತೀನಿ ನಿಂಗೆ. ಸರಿ ಮನೀಷಾ. ವಾಹ್ ಮನೀಷಾ, ಅಂತೂ ಕೆಲಸ ಮುಗಿಸ್ಕೊಂಡೆ. ಈ ಮನೀಷಾ ಅಂದ್ರೆ ಏನ್ ಅನ್ಕೊಂಡಿದೀರಾ ಆಂಟಿ? ಪ್ಲಾನ್ ಮಾಡ್ದೆ ಅಂದ್ರೆ ಪರ್ಫೆಕ್ಟ್ ಆಗಿ ಆಗ್ಬೇಕು ಅಷ್ಟೇ. ನಿನ್ ಪ್ಲಾನ್ ಸಕ್ಸಸ್ ಆಗಿದ್ದಕ್ಕೆ ನನಗಂತೂ ಪಾರ್ಟಿ ಕೊಡ್ಬೇಕು. ನೀವ್ ಕೇಳಿದ್ಮೇಲೆ ನಾನ್ ಕೊಡದೆ ಇರ್ತೀನ ಆಂಟಿ? ಏನು, ಎಲ್ರೂ ಜೋಡಿನ ಒಂದ್ ಮಾಡಿ ಪಾರ್ಟಿ ಮಾಡ್ತಾರೆ, ನಾವು ದೂರ ಮಾಡಿ ಮಾಡ್ತಿದೀವಿ. ಕರೆಕ್ಟ್ ಆಗಿ ಹೇಳಿದ್ರಿ ಆಂಟಿ. Come, let's go. ಕಮ್ ಆಂಟಿ. ಪ್ಲೀಸ್ ಮನೀಷಾ, ನಾನು ಸ್ವಲ್ಪ ಟೈಮ್ ಕೊಟ್ರೆ ನಾನು ಹೇಳ್ಬೇಕಂತಿರೋದನ್ನ ಹೇಳ್ತೀನಿ.
ನೀವು ಹುಡುಗಿರು ನಿಮಗ್ ಬೇಕಾಗಿರೋದನ್ನ ಮಾತ್ರ ಹೇಳ್ತೀರಾ, ಬೇರೆಯವ್ರು ಹೇಳೋದನ್ನ ಕೇಳೋದೇ ಇಲ್ವಾ? ಮನುಷ್ಯ ನೋಡು, ಈಗಲೇ ಮನೆಗೆ ಹೋಗ್ತೀನಿ ಅಂತಿದ್ದಾಳೆ. ಅವ್ರು ಅಷ್ಟೊಂದು ಕೇಳ್ಕೋತಿದ್ದಾರೆ ಅಂದ್ರೆ ನೀನು ಕೂಡ ಅರ್ಥ ಮಾಡ್ಕೋಬೋದಲ್ವಾ? ಟೈಮಿಗೆ ಸರಿಯಾಗಿ ಏನೋ ಹೊಡೆದು ಗೊತ್ತಾಗ್ದಿರೋ ಥರ ಮ್ಯಾನೇಜ್ ಮಾಡಿದೆ. ಇಲ್ದಿದ್ರೆ ಮನುಷ್ಯ ನನ್ನ ಮಧ್ಯೆ ಇರೋ ಸಂಬಂಧದ ಬಗ್ಗೆ ಭಾಗ್ಯಂಗೆ ಗೊತ್ತಾಗೋಗಿರೋದು. ಮಿತ್ರ ಅವ್ರು ಯಾಕೆ ಹೀಗಿದ್ದಾರೆ? ಬಾವ ಶಾಪ್ ಓಪನಿಂಗ್ ಬಂದಾಗ ಅವ್ರ ಜೊತೆಲಿ ಒಂದ್ ಹುಡುಗಿ ಇರೋದನ್ನ ನಾನ್ ನೋಡಿದೀನಿ. ಬಾವಂಗೆ ತುಂಬಾ ಕ್ಲೋಸ್ ಆಗಿ ಆ ಹುಡುಗಿ ಇದ್ಲು, ಫೇಸ್ ಮಾತ್ರ ಕಾಣಿಸ್ಲಿಲ್ಲ.